ಯಜಮಾನ್ರ ನಮಸ್ಕಾರ. ನಿಮ್ಮ ಹೆಸರು? ಕೃಷ್ಣ. ಯಾವ ಊರಿಂದ ಬಂದಿದ್ದೀರಾ? ತೂಬಿನಕೆರೆ. ಎಲ್ಲಿ? ಚನ್ನಪಟ್ಟಣ ತಾಲೂಕಿಂದ ಬಂದಿದ್ದೀರಾ? ಯಾವಾಗ ಬಂದಿದ್ದು ನೀವು ಇಲ್ಲಿಗೆ? ಎಷ್ಟು ತಿಂಗಳಾಯ್ತು ಇಲ್ಲಿ ಚಿಕಿತ್ಸೆಗೆ ಬಂದು? ನಾವು 6 ತಿಂಗಳಾಯ್ತು. 6 ತಿಂಗಳ ಮುಂಚೆ. ಏನಾಗಿತ್ತು ನಿಮಗೆ? ಸ್ಟ್ರೋಕ್ ಆಗಿತ್ತಾ? ಯಾವುದು? ಎಡಗಡೆನೋ ಬಲಗಡೆನೋ? ಎಡಗಡೆ ಆಗಿತ್ತಾ? ನಿಮಗೇನಾಗಿತ್ತು ಅವಾಗ? ಸ್ಟ್ರೋಕ್ ಆದಾಗ ಏನಾಗಿತ್ತು? ಗೊತ್ತಿಲ್ಲ. ನಿಮಗೇನು ಜ್ಞಾನ ಇಲ್ಲ. ಹಾಂ. ಸ್ಟ್ರೋಕ್ ಆದಾಗ ಏನಾಗಿತ್ತು ಅಮ್ಮ? ಅದೇ ಕೈ ಕಾಲು ಇದಾಯ್ತು, ಬೇಗ ಬಿದ್ದೋಯ್ತು ಕೈ ಕಾಲು. ಚನ್ನಪಣ್ಣಕ್ಕೆ ಹೋದೋ, ಅಲ್ಲಿ BP ಜಾಸ್ತಿಯಾಗಿ ಹಿಂಗೆ ಆಗದೆ ಅಂದರು. ಆಮೇಲೆ ಇಂಗ್ಲೀಷ್ ಮಧುರಲ್ಲಿ ತೋರಿ ಅಂದರು. ಅಲ್ಲಿಗೆ ಹೋದೋ, ಎಲ್ಲೂ ಗುಣ ಆಗಲಿಲ್ಲ. ನಿಮಾನ್ಸ್ಗೆ ಹೋದೋ, ಅಲ್ಲೂ ಏನೂ ಆಗಲಿಲ್ಲ. ಆಮೇಲೆ ಇಲ್ಲಿಗೆ ಬಂದು ನಿಮಾನ್ಸಲ್ಲಿ ಏನು ಹೇಳಿದ್ರು? ಅಲ್ಲಿ ಮಾತ್ರ ಕೊಟ್ಟವ್ರು ಅಷ್ಟೇ, 2 ಟೈಮ್ ನುಂಗಿ ಅಂತ ಕರ್ಕೊಂಡೋಗಿ ಅಂದ್ರ. ಆಮೇಲೆ ಹೆಂಗೆ ಕರ್ಕೊಂಡ್ಬಂದಿದ್ದು ಆಯುರ್ಮಠಂ ನೀವು? ನಾವು ಅದೇ ವರ್ಗರಳ್ಳಿ ಕುಮಾರ್ ಅವ್ರು ಹೇಳಿ ಬಂದಿದ್ದ. ಅವ್ರಿಗೂ ಸ್ಟ್ರೋಕ್ ಆಗಿತ್ತು ಅನ್ಸುತ್ತಲ್ಲ? ಚೆನ್ನಾಗಿದ್ದಾರ ಈಗ ಅವರು? ಇಲ್ಲಿ ಕರ್ಕೊಂಡ್ಬಂದಾಗ ಹೆಂಗಿತ್ತು ಅವ್ರ ವ್ಯವಸ್ಥೆ ಆಯುರ್ಮಠಂಗೆ? ಏನು ಕೈ ಕಾಲು ಏನು ಗೊತ್ತಿರ್ಲಿಲ್ಲ, ನಡೆಯೋಕ್ಕೂ ಏನು ಆಗ್ತಾ ಇರಲಿಲ್ಲ. ರೀಚಾರ್ಜ್ ಮೇಲೆ ಕರ್ಕೊಂಡ್ಬಂದಿದ್ದು. ಆಮೇಲೆ ಎಷ್ಟು ದಿನದ ಚಿಕಿತ್ಸೆ ಆಯಿತು ನಿಮ್ಗಿಲ್ಲಿ? 16 ದಿವಸ. 16 ದಿನ ಟ್ರೀಟ್ಮೆಂಟು. ಏನೇನು ಬದಲಾವಣೆ ಕಾಣ್ತು ಟ್ರೀಟ್ಮೆಂಟ್ ಟೈಮಲ್ಲಿ ನಿಮಗೆ? ಅದೇ ಕೈ ಕಾಲು ಒಂದು ಸ್ವಲ್ಪ ಬತ್ತು, ಚೆನ್ನಾಗಿ ನಡೆದ್ರು ಕಾಲ. ಇಲ್ಲಿ ಟ್ರೀಟ್ಮೆಂಟಲ್ಲಿ ಇದ್ದಾಗಲೇ ನಡೆಯಕ್ಕೆ ಶುರು ಮಾಡಿದ್ರಾ? ಇಲ್ಲೇ ನಡಿಗೆ ಶುರು ಮಾಡಿದ್ರು. ಅವಾಗ ಕೈ ಒಂದು ಸ್ವಲ್ಪ ಬಂದಿರಲಿಲ್ಲ, ಪುನಃ ಬಂದ್ವಲ್ವೇ, ಸರಿ ಐತವ. ಕೈ ಪರವಾಗಿಲ್ಲ. ಈಗ ಏನು ಸಮಸ್ಯೆ ಇದೆ ಈಗ ಅವ್ರಿಗೆ? ಅದೇ ಇದು ಎಕ್ಕತ್ತು ನೈತಾದೆ ಅಂತವ್ರೆ. ಕೈ ಒಂದು ಸ್ವಲ್ಪ ಇದಾಗತ್ತು, ಕೈ ಇದು ನಡ್ಗಿಸ್ತದೆ, ಏನಾದ್ರು ಹಿಡಿಯಬೇಕು ಅಂದರೆ ಈಗ ಡಾಕ್ಟ್ರು ಎಷ್ಟು ದಿನ ಹೇಳಿದಾರೆ ನಿಮಗೆ ಪೂರ್ತಿ ಗುಣ ಆಗೋಕ್ಕೆ? ಅವಾಗ ಹೇಳಿದ್ರು 3 ತಿಂಗಳಿಗೆ ಸರಿ ಆಯ್ತದೆ ಅಂತ. ಈಗ ಒಂದು 20 ಭಾಗ ಬಾಕಿ ಇದೆಯಾ? 100 ಭಾಗದಲ್ಲಿ ಅದೇ. ಈಗ ಕತ್ನೊಂದು ಹೋದ್ರೆ ಸಮಾಧಾನ ಆಯ್ತು. ನೀವು ಈ ವಿಡಿಯೋ ನೋಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇರೆ ರೋಗಿಗಳ್ಯಾರು ನೋಡಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರಿ, ಒಳ್ಳೇದೇ ಅಲ್ಲಿ ಹೋದ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂತೋಷ. ಯಜಮಾನ್ರೆ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ವಿಡಿಯೋ ನೋಡೋರಿಗೆ? ನಾವು ಹಿಂಗೆ ಹೋಗಿದ ನಿಮ್ಗೆ ಹುಷಾರಾಗದೆ ಹೋಗಿ ಹೇಳ್ತೀವಿ ಸರ್. ನಿಮ್ಮ ಊರವ್ರಿಗೂ ಹೇಳ್ತೀರಾ? ಒಂದ್ಸಲಿ ನಡೀರಿ. ಕೈ ಯಾಕೆ ಹಂಗೆ ಇಟ್ಕೊಂಡಿದ್ದೀರಾ? ಆರಾಮಾಗಿದೆ ಅಲ್ವಾ? ಕೈ ಮೇಲೆತ್ತಿ. ಕಾಲೊಂದು ಸ್ವಲ್ಪ ಕುಂಟದಿದೆ, ರೆಡಿ ಆಗಬೇಕು. ಇನ್ನೊಂದು ತಿಂಗಳಲ್ಲಿ ಅದು ರೆಡಿ ಆಗ್ತೀರಾ? ಬಹಳ ಸಂತೋಷ.